ಈ ಚಳಿಗೆ ಆರೋಗ್ಯಕರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತಂದರೆ ಈ ಒಂದು ಸಿಪ್ಪೆ ಇರ್ತಕ್ಕಂಥ ಹೆಸರು ಕಾಳ್ದು ಕಿಚಡಿ ಪೊಂಗಲ್ ಏನು ಬೇಕಾದರೂ ತಿಳ್ಕೊಬೋದು ನಾವು. ಇವನ್ನ ಸ್ವಲ್ಪ ಹೊತ್ತು ಮುಂಚೆನೇ ನೆನೆ ಹಾಕ್ಕೊಂಬಿಡ್ಬೇಕು, ಅಕ್ಕಿ ಈ ಸಿಪ್ಪೆ ಇರೋದನ್ನು. ಆದರೆ ಈ ಮಾಮೂಲಿ ಹೆಸರು ಬೇಳೆಗಿಂತ ರುಚಿ ಎರಡರಷ್ಟು ಇರುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಕುಕ್ಕರ್ಗೆ ಹಾಕಿ ಚೆನ್ನಾಗಿ 2-3 ಸಲ ತೊಳೆದೇ ನೆನೆ ಇಟ್ಬಿಡಿ. ಆನಂತರ ಇದನ್ನೆಲ್ಲ ಒನ್ ಬೈ ಒನ್ ಕುಕ್ಕರ್ಗೆ ಹಾಕಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಆ ಅಕ್ಕಿ ನಿಮ್ಮ ಇದು ನೋಡ್ಕೊಂಡು ಹಾಕಿ. ಇದ್ರ ಜೊತೆಗೇ ತುಪ್ಪ ಹಾಕೋದ್ರಿಂದ ಆ ಟೆಕ್ಸ್ಚರೇ ಬೇರೆ ಥರ ಇರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ. ಆ ತುಪ್ಪ, ಉಪ್ಪು, ನಾನು ಸ್ವಲ್ಪ ಅರಿಶಿನ, ಆನಂತರ ಇದಕ್ಕೆ ಬೇಕಾದ ಗೋಡಂಬಿ, ಬಾದಾಮಿ, ಮೆಣಸು ಪುಡಿ, ಹಸಿ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಇಷ್ಟನ್ನೇ ತೊಗೊಂಡಿದ್ದೀನಿ ವೀಕ್ಷಕರೇ. ಕರಿಬೇವು, ಕೊತ್ತಂಬರಿ ಎಲ್ಲದನ್ನೂ ಇಟ್ಕೊಂಡು ಒಂದು ಸೈಡು ಈ ಒಂದು ಒಗ್ಗರಣೆಗೆ ಕುಕ್ಕರ್ ಇಟ್ಮೇಲೆ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಕುಕ್ಕರು 1-2-3 ವಿಷಿಲ್ ಆದಮೇಲೆ ಈ ಥರ ಬರುತ್ತೆ. ಇದಕ್ಕೆ ನೀವೇನಂದರೆ ಬಿಸಿ ನೀರು ಹಾಕಿಬಿಟ್ಟೆ ಚೆನ್ನಾಗಿ ಕಲಸಿ. ಈ ಕುಕ್ಕರಲ್ಲಿನೇ ನೀಟಾಗಿ ಕಲಿಸ್ದಾಗೆ ಆ ಹೆಸರು ಕಾಳು, ಅನ್ನ, ಆ ರಸ ಏನು ಬಿಟ್ಟಿರುತ್ತಲ್ಲ ಹೆಸರು ಕಾಳು, ಆ ರುಚಿನೇ ಬೇರೆ ಇರುತ್ತೆ ವೀಕ್ಷಕರೇ. ಇದಕ್ಕೆ ತರಕಾರಿ ಒಂದು ಸ್ವಲ್ಪ ಹಾಕಿದರೆ ಕಿಚಡಿ ಆಗುತ್ತೆ. ನಾನು ಸುಮ್ಮನೆ ಬಿಸಿ ಬಿಸಿದು ಮಧ್ಯಾಹ್ನ ಆಗಲಿ ರಾತ್ರಿ ಈ ಚಳಿಗೆ ಎಲ್ಲ ಚಪಾತಿ ಎಲ್ಲದಕ್ಕಿಂತ ಬಿಸಿಯಾಗಿರ್ತಕ್ಕಂಥದ್ದು ಈ ಥರ ರೈಸ್ 1 ಪಾಟ್ ಮೀಲ್ ಅಂತಲೇ ಹೇಳ್ಬೋದು. ಒಂದು ಪ್ಯಾನ್ಗೆ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಾದರೆ ಎಣ್ಣೆನೂ ಹಾಕ್ಕೊಳ್ಳಿ. ಹಾಕಿಬಿಟ್ಟು ನಾನು ಪೊಂಗಲ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಅವ್ರವ್ರ ಟೇಸ್ಟ್ ಅದು. ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳಿ. ಕೆಲವರು ಕುಕ್ಕರ್ಗೆ ಹಾಕ್ಬಿಡ್ತಾರೆ ಮಾಡುವಾಗೂ. ಆನಂತರ ಜೀರಿಗೆ, ಗೋಡಂಬಿ, ಬಾದಾಮಿ ಇಷ್ಟ ಇಲ್ಲದೆ ಇದ್ದರೆ ಗೋಡಂಬಿ ಅಷ್ಟೇ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೆಂಪಾದಮೇಲೆ ನಾವು ಮಾಮೂಲಿ ಕುಕ್ಕರಲ್ಲೇನು ಬಿಸಿ ನೀರು ಹಾಕ್ಕೊಂಡು ಕಲಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ವೀಕ್ಷಕರೇ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಪ್ರತಿಯೊಂದು ಅನ್ನ ಮತ್ತು ಹೆಸರು ಕಾಳು ಅಗಳಿಗೆ ಸಹ ಎಲ್ಲದೂ ಹತ್ತಬೇಕು. ತುಪ್ಪ, ಉಪ್ಪು, ಖಾರ ಎಲ್ಲ. ಆನಂತರ ಮೆಣಸು, ಈ ಹಸಿ ಕೊಬ್ಬರಿ ಆದರೂ ಹಾಕ್ಬೋದು, ನೀವು ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನಾದರೂ ಹಾಕ್ಬೋದು. ನಾನು ಹಸಿ ಕೊಬ್ಬರಿ ರುಚಿ ಜಾಸ್ತಿ ಕೊಡುತ್ತೆ, ಹಾಗಾಗಿ ಹಸಿ ಕೊಬ್ಬರಿನ ಹಾಕಿ ಆನಂತರ ಉಪ್ಪು, ಅರಿಶಿಣ ಹಾಕಿಬಿಟ್ಟು ಚೆನ್ನಾಗಿ ನೀವು ಕುದಿಸಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3-4 ಮಿನಿಟ್ಸು ಸಿಮ್ಮಲ್ಲೇ ಇಟ್ಟು ಕುದಿಸಿ ಚೆನ್ನಾಗಿ ಕೆಳಗೆ ಮೇಲೆ ಮಾಡಿ ಕಲಸಿ. ಆನಂತರ ನಾವು ಇಟ್ಕೊಂಡಿರ್ತಕ್ಕಂಥ ಹಸಿ ಕೊತ್ತಂಬರಿ, ಕರಿಬೇವು ಹಾಕಿ ರೆಡಿ ಮಾಡಿದರೆ ಇದಕ್ಕೆ ರಾಯ್ತನಾದರೂ ಮಾಡ್ಕೋಬೋದು, ಹಪ್ಪಳ, ಸಂಡಿಗೆ, ಏನಾದರೂ ಸೈಡ್ ಡಿಶ್ ಮನೇಲಿ ಏನಿರುತ್ತೋ ಅದನ್ನು. ಈ ಚಳಿಗೆ ಆರೋಗ್ಯನೂ ಇರುತ್ತೆ. ಈ ಚಳಿಗಾಲದಲ್ಲಿ ಡೈಜೆಷನ್ ಪ್ರಾಬ್ಲಮ್, ಹಾಗಾಗಿ ನಮಗೆ ಈಸಿ ಡೈಜೆಷನ್. ಹೆಸರು ಕಾಳು, ಹೆಸರು ಬೇಳೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಎಲ್ಲ ಥರನೂ ಹೆಲ್ದಿ ಇದೆ. ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ, ಯಜಮಾನರಿಗೆ ಊಟಕ್ಕೆ ಬಡಿಸಿ.